ಗೆದ್ದಿದ್ದಲ್ಲ, ಜನ ಗೆಲ್ಸಿದ್ರು. 138 ಸ್ಥಾನ ಕೆಲಸ ಮಾಡಿ ಅಂತ ಜನ ಕಳಿಸಿದ್ರು. ಅಭೂತಪೂರ್ವ ಭದ್ರ ಅಧಿಕಾರ. ಆದ್ರೆ ಜನರ ಮನದಲ್ಲಿ ಕನಸನ್ನ ಬಿತ್ತಿ ಗದ್ದುಗೆಯನ್ನ ಹಿಡಿದವರು ಈಗ ಕರ್ತವ್ಯವನ್ನ ಮರೆತ ಕಾಣಿಸ್ತಾ ಇದೆ. ಬ್ರ್ಯಾಂಡು ಗೀಂಡು ಬಿಟ್ಟು ಬ್ಯಾಂಡ್ ಬಾರಿಸ್ತಿದ್ದಾರೆ. ಹನಿ ಟ್ರ್ಯಾಪ್ ಒಂದೇ ರಾಗ. ಸದನದಲ್ಲಿ ಸದ್ದೆಬ್ಬಿಸಿದ್ದ ರಾಜಣ್ಣ ಕಂಪ್ಲೇಂಟ್ ಕೊಟ್ಟೇ ಇಲ್ಲ. ಕೊಟ್ಟಿಲ್ಲ ಅಂದ್ಮೇಲೆ ತನಿಖೆ ಹೇಗೆ? ಅದಕ್ಕೆ ಪರಂ ಉತ್ತರ ಕೊಟ್ಟಿದ್ದಾರೆ. ಆದ್ರೆ ಡಿಸಿಎಂ ಡಿಕೆಶಿ ದೆಲ್ಲಿಗೆ ಜೂಟಾಗಿದ್ದು ಕುತೂಹಲವನ್ನ ಹುಟ್ಟಿಸಿದೆ. ಅವರು 48 ಹೇಳಿದ್ದಾರೆ. ಎಷ್ಟು ಸಂಖ್ಯೆಗಳು ಅವೆಲ್ಲ ನಮಗೇನು ನಾವು ಊಹೆ ಮಾಡೋಕ್ಕಾಗೋದಿಲ್ಲ. ಎಲ್ಲ ಪಕ್ಷದಲ್ಲಿರ್ತಕ್ಕಂಥ ಮುಖಂಡಗಳು ಅನೇಕರ ಪೆನ್ ಡ್ರೈವ್ಗಳು ಕೂಡ ಇದ್ದಾವೆ. ಅವ್ರು ನನ್ನ ಹತ್ರ ಏನು ಹೇಳಿದ್ದಾರೆ ಅನ್ನೋದು ನಾನು ಪಿಚ್ ಮತ್ತೆ ಹೇಳೋಕ್ಕಾಗಲ್ಲ. ಇವತ್ತೇನು ಆಂತರಿಕ ಗೊಂದಲದಿಂದ ಇವತ್ತೇನೇನೋ ಪ್ರಕರಣಗಳು ಹೊರಗೆ ಬರ್ತಾ ಇದೆ, ಎಲ್ಲವೂ ಕೂಡ ಬಹಿರಂಗ ಆಗಲಿ. ಇದು ಅಸಹ್ಯ. ಮತ್ತೊಬ್ಬರ ಬೆಡ್ರೂಮ್ನಲ್ಲಿ ಇಣುಕುವ ಬಡ್ಡೆತನದ ಚಟ. ಪಲ್ಲಂಗದ ನೆತ್ತಿ ಮೇಲೆ ಬೆಳಕಿಂಡಿ ಕೊರೆದು ಟಾರ್ಚ್ ಹಾಕಿ ಟೆಂಟ್ ಸಿನಿಮಾ ಶೂಟಿಂಗ್ ಮಾಡುವ ಮಾನಸಿಕ ಕಾಯಿಲೆ. ಅಂದ್ಹಾಗೆ ಈ ಬೆಳವಣಿಗೆ ಹಸ್ತದ ಮನೆಯೊಳಗಿನ ಮುಸುಕಿನ ಗುದ್ದಾಟದ ಮಸುಕು ಬಯಲು ಮಾಡ್ತಾ ಇದೆ. ಹಸ್ತದ ಮನೆಯೊಳಗೆ ಹನಿ ಟ್ರ್ಯಾಪ್ ಮುಸುಕಿನ ಗುದ್ದಾಟ. ರಾಜಣ್ಣ ಕೊಟ್ಟಿಲ್ಲ ಕಂಪ್ಲೇಂಟ್, ಪರಂ ಬಿಗ್ ಅಪ್ಡೇಟ್. ಆವತ್ತು ಯತ್ನಾಳ್ ಹೊತ್ತಿಸಿದ ಕಿಡಿಗೆ ಚಂಗನೆ ಹಾರಿ ಉತ್ತರ ಕೊಟ್ಟ ರಾಜಣ್ಣ ಈಗ ಓಯ್ ಬನ್ನಿ ಅಂದ್ರೂ ಬರ್ತಾ ಇಲ್ಲ. ರಾಜಣ್ಣಗೆ ಕಂಪ್ಲೇಂಟ್ ಕೊಟ್ರ ಅಂತ ಕೇಳಿದ್ರು ಮಾತು ಮರೆಸಿ ಕುಂಟು ನೆಪ ಹೇಳಿ ಜಾರಿಕೊಳ್ತಿದ್ದಾರೆ. ಇವತ್ತು ಗೃಹ ಸಚಿವ ಪರಮೇಶ್ವರ್ಗೆ ಕೇಳಿದ್ರೆ ಉತ್ತರ ಸಿಕ್ಕಿದ್ದೊಂದೇ, ಸಿಎಂ ಜೊತೆ ಮಾತಾಡಿ ಉನ್ನತ ಮಟ್ಟದ ತನಿಖೆ ಬಗ್ಗೆ ಚರ್ಚೆ ಮಾಡ್ತೀನಿ. ಇದು ದೊಡ್ಡ ಆರೋಪ, ಗಂಭೀರವಾಗಿ ತಗೊಳ್ಳೇಬೇಕು, ನಿರ್ಧಾರಕ್ಕೆ ಬಂದಿದ್ದಾಗಿ ಹೇಳಿದ್ದಾರೆ. ರಾಜಣ್ಣ ಅವರು ಕಂಪ್ಲೇಂಟ್ ಕೊಡಬೇಕು ಅಂತ ಹೇಳಿ ಕಂಪ್ಲೇಂಟ್ ಕೊಡ್ತೀನಿ ಅಂತ ಅವತ್ತೇ ಹೇಳಿದರು. ಇನ್ನುವರೆಗೆ ಕಂಪ್ಲೇಂಟು ನನಗೂ ರೆಪ್ರೆಸೆಂಟೇಷನು ಬಂದಿಲ್ಲ. ಕಂಪ್ಲೇಂಟ್ ಯಾವುದೇ ಪೊಲೀಸ್ ಸ್ಟೇಷನಲ್ಲಿ ಕೂಡ ಕಂಪ್ಲೇಂಟ್ ಆಗಿಲ್ಲ. ಅದ್ರ ಬಗ್ಗೆ ಪ್ರೆಲಿಮಿನರಿಯಾಗಿ ಒಂದು ನಾವು ವರ್ಕೌಟ್ ಮಾಡಿದ್ದೇವೆ. ಅದನ್ನು ಅನೌನ್ಸ್ ಮಾಡೋದಕ್ಕೆ ಮುಂಚೆ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತಾಡಿ ಇದಕ್ಕೆ ಮುಂದುವರೆದ ಪರ ಸಿಬಿಐ ಜಡ್ಜ್ ನೇತೃತ್ವದ ತನಿಖೆನ ನಾವು ನಮ್ದೇ ರೀತಿಯಲ್ಲಿ ಪರಿಶೀಲಿಸಿ ನಿರ್ಧಾರ ಮಾಡ್ತೀವಿ ಎಂದಿದ್ದಾರೆ. ಪ್ರಕರಣ ಸಂಬಂಧ ಹೈಕಮಾಂಡ್ ಏನೂ ಮಾತನಾಡಿಲ್ಲ. ರಾಜಣ್ಣ 48 ಅಂತಿದ್ದಾರೆ. ಸಂಖ್ಯೆ ಊಹೆ ಮಾಡೋಕ್ಕಾಗಲ್ಲ ಅನ್ನೋದು ಪರಂ ರಿಯಾಕ್ಷನ್. ವಿಧಾನಸಭೆಯಲ್ಲಿ ನಡೀದೇ ಇರೋದೆಲ್ಲ ನಡೆದು ಹೋಗಿದೆ. ಅಂಥದ್ರಲ್ಲಿ ನಾವು ಅದನ್ನು ಗಂಭೀರವಾಗಿ ತಗೊಳ್ಳಿಲ್ಲ ಅಂದರೆ ಆಗೋದಿಲ್ಲ. ತಗೊಳ್ಳೇಬೇಕು, ತಗೊಂಡಿದ್ದೇವೆ. ನಮಗೆ ಅವರು 48 ಹೇಳಿದ್ದಾರೆ. ಎಷ್ಟು ಸಂಖ್ಯೆಗಳು ಅವೆಲ್ಲ ನಮಗೇನು ನಾವು ಊಹೆ ಮಾಡೋಕ್ಕಾಗೋದಿಲ್ಲ. ಇಂತಹ ಕೇಸಸ್ಸಲ್ಲಿ ನಾವೆಲ್ಲ ಸ್ಪೆಕ್ಯುಲೇಷನ್ ಮಾಡೋಕ್ಕಾಗಲ್ಲ. ಏನಾದ್ರೂ ಇದ್ರೆ ಕಂಪ್ಲೇಂಟ್ ಕೊಡಪ್ಪ ಅಂತ ಹೇಳಿದ್ದೇನೆ. ದಿಢೀರ್ ದೆಹಲಿ ಯಾತ್ರೆ, ಡಿಸಿಎಂ ಡಿಕೆಶಿ ಅಚ್ಚರಿಯ ನಡೆ. ಮೊನ್ನೆ ಹಾಯ್ ಮಾತಿಗೆ ನಿನ್ನೆ ಸಿಎಂ ಕ್ಯಾಂಪ್ ನೆಗಿ ಕೆಂಡ ಕಾರಿದೆ. ಇವತ್ತು ರಾಜಣ್ಣ ಹಿಟ್ ಅಂಡ್ ರನ್ ಮಾತಿಗೆ ಸಿಎಂ ಅವರನ್ನೇ ಕೇಳಿ ಅಂತಿದ್ದಾರೆ. ಏನಾದ್ರೂ ಇದ್ರೆ ಕಂಪ್ಲೇಂಟ್ ಕೊಡಪ್ಪ ಅಂತ ಹೇಳಿದೀನಿ. ನನ್ನ ಬಳಿ ರಾಜಣ್ಣ ಹೇಳಿದ್ದನ್ನ ನಿಮ್ಮ ಮುಂದೆ ಬಿಚ್ಚಿಡೋಕ್ಕಾಗಲ್ಲ ಅಂತ ಒಗಟಾದ್ರು. ಡಿಕೆಶಿ ಹಾಯ್ ಹೇಳಿಕೆಗೆ ಸಿಎಂ ಸಿದ್ದು ಕ್ಯಾಂಪ್ ತಿರುಗಿ ಬಿದ್ದಿದೆ. ಯಾಕೋ ಬಾಣ ತಮ್ಮ ಕಡೆ ತಿರುಗ್ತಾ ಇದೆ ಅಂತ ಅನ್ನಿಸ್ತಾ ಇದ್ದ ಹಾಗೆ ಡಿಕೆಶಿ ಅಚ್ಚರಿಯ ಹೆಜ್ಜೆ ಇಟ್ಟಿದ್ದಾರೆ. ಹನಿ ಟ್ರ್ಯಾಪ್ ಬಿರುಗಾಳಿ ನಡುವೆಯೇ ದೆಹಲಿಗೆ ತೆರಳ್ತಾ ಇರೋದು ಕುತೂಹಲಕ್ಕೆ ಕಾರಣ ಆಗಿದೆ. ಕಳೆದ ವಾರವಷ್ಟೇ ಡೆಲ್ಲಿಗೆ ಹೋಗಿ ಬಂದಿದ್ದಂಥ ಡಿಕೆಶಿ ಇವತ್ತು ಮತ್ತೆ ದಿಢೀರ್ ರಾಜಧಾನಿಗೆ ಹೊರಟಿದ್ದಾರೆ. ಹೈಕಮಾಂಡ್ಗೆ ರಾಜಣ್ಣ ದೂರು ಕೊಡ್ತಾರೆ ಎನ್ನುವಂಥ ಸುಳಿವು ಸಿಗ್ತಾ ಇದ್ದ ಹಾಗೆ ಡಿಕೆಶಿ ಡೆಲ್ಲಿ ಫ್ಲೈಟ್ ಹತ್ತಿದ್ದಾರೆ ಎನ್ನುವ ಚರ್ಚೆ ಶುರುವಾಗಿದೆ.
ನಾನು KPCC ಅಧ್ಯಕ್ಷನಾಗಿ ಅವ್ರು ಕೇಳಿದ್ದೀನಿ. ನನ್ನ ಹತ್ರ ಏನೂ ಇಲ್ಲ ಅಂತ ಹೇಳಿದ್ದಾರೆ. ಅವ್ರು ನನ್ನ ಹತ್ರ ಏನು ಹೇಳಿದ್ದಾರೆ ಅನ್ನೋದನ್ನ ನಾನು ಬಿಚ್ಚಿ ನಿಮ್ಮ ಹತ್ರ ಹೇಳೋಕ್ಕಾಗಲ್ಲ. ಅವ್ರಿಗೇನಪ್ಪ ಅವ್ರದ್ದೇನೋ ಏನೋ ಇದ್ರ ಮೇಲೆ ಅವ್ರು ಹೇಳ್ತಾರೆ. ನಾನು ಅವ್ರಿಗೂ ಹೇಳ್ದೆ, ಏನೋ ಇದ್ರೆ ಕಂಪ್ಲೇಂಟ್ ಫೈಲ್ ಮಾಡಪ್ಪ ಅಂತಲೂ ಹೇಳಿದೆ. ನಾನು ಯಾರಿಗೂ ಭೇಟಿ ಮಾಡೋಂಥ ಅವಶ್ಯಕತೆ ಇಲ್ಲ ಸದ್ಯಕ್ಕೆ. ನಾನು ಯಾವುದೋ ಮೀಡಿಯಾ ಫ್ರೆಂಡ್ಸು ನನಗೆ ಹಿಂದೆ ನಾನು ಕಮಿಟ್ಮೆಂಟ್ ಮಾಡ್ಕೊಂಡಿದ್ದೆ 2 ಸತಿ, ನಾನು ಹೋಗಿರಲಿಲ್ಲ. ಒಂದು ಕಾನ್ಕ್ಲೇವ್ಗೆ ಹೋಗ್ಬಿಟ್ಟು ವಾಪಸ್ ಸಾಯಂಕಾಲನೇ ಬಂದ್ಬಿಡ್ತೀನಿ. ಇತ್ತ ವಿಜಯಪುರದಲ್ಲಿ ಸಚಿವ MB ಪಾಟೀಲ್ ರಾಜಕೀಯವಾಗಿ ಗುರಿ ಮಾಡಿ ಈ ರೀತಿಯ ತೇಜೋವಧೆ ಅತ್ಯಂತ ಹೀನ ಅಂತ ಹೇಳಿದ್ರು. ಚಿಕ್ಕಬಳ್ಳಾಪುರದಲ್ಲಿ ಸಚಿವ MC ಸುಧಾಕರ್ ಕಳೆದ ಬಿಜೆಪಿ ಸರ್ಕಾರದ ಕತೆ ಹೇಳ್ಕೊಂಡು ಕೂತ್ರು. ರಾಜಕೀಯವಾಗಿ ಇವತ್ತೊಂದು ಸಹ ಗುರಿ ಮಾಡಿ ಯಾರೋ ಒಬ್ಬರನ್ನ ತೇಜೋವಧೆ ಮಾಡುವಂಥದ್ದು ಇದು ಬಹಳ ಹೀನ ಕೆಲಸ. ಇದು ಹೀಗಾಗಿ ಇದರಲ್ಲಿ ಅವ್ರನ್ನ ಇದು ಮಾಡಿದ್ದಾರೆ, ಯಾರು ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ ಅದೆಲ್ಲ ಕೂಡ ತನಿಖೆ ಆಗಬೇಕು. ಮುಖ್ಯಮಂತ್ರಿಗಳು ಮತ್ತು ಹೋಮ್ ಮಿನಿಸ್ಟರ್ ಬಗ್ಗೆ ಗಮನ ಹರಿಸ್ತಾರೆ. ಹಿಂದೆ BJP ಸರ್ಕಾರದಲ್ಲಿ ಅವ್ರದೇ ಮಂತ್ರಿಗಳು ಹೋಗಿ ಕೋರ್ಟ್ಗೆ ಹೋಗಿ ಹೈಕೋರ್ಟ್ಗೆ ಹೋಗಿ ನಿರ್ಬಂಧಕ ಆದೇಶವನ್ನು ತಂದಿದ್ರು, ಮಾಧ್ಯಮಗಳು ಇದನ್ನು ಬಿತ್ತರಿಸಬಾರ್ದು ಅಂತ ಹೇಳಿ. ಈಗ ಆ ಸಂದರ್ಭದಲ್ಲಿ BJPಯವರು CBI ಕೊಟ್ಟಿದ್ರೆ ಬಹುಶಃ ಒಳ್ಳೇದಾಗ್ತಿತ್ತು. ಇತ್ತ ಕಲಬುರಗಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಕೊಟ್ರು. ಇವತ್ತೇನು ಆಂತರಿಕ ಗೊಂದಲದಿಂದ ಇವತ್ತೇನೇನು ಪ್ರಕರಣಗಳು ಹೊರಗೆ ಬರ್ತಾ ಇದೆ, ಎಲ್ಲೂ ಕೂಡ ಬಹಿರಂಗ ಆಗಲಿ. ನಾನು ಕಳೆದ ಕೆಲವು ತಿಂಗಳುಗಳಿಂದನೇ ಹೇಳಿದ್ದೆ, ಮುಂದಿನ ದಿನಗಳಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆಗಳು ನಡೀತದೆ ಅನ್ನುವ ಮಾತನ್ನು ಕೂಡ ಹೇಳಿದ್ದೆ. ಇವತ್ತು ಈ ರೀತಿ ಬೆಳವಣಿಗೆಗಳು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಸದನದಲ್ಲಿ ಹನಿ ಟ್ರ್ಯಾಪ್ ಪ್ರಸ್ತಾಪ ಆಗಿ ಬೆಡ್ರೂಮ್ ಬಾತ್ ಬೆತ್ತಲಾಗಿಸ್ತಿದೆ. ರಾಜಣ್ಣ ಹೇಳಿಕೆ ದಿನಕ್ಕೊಂದು ಹೊಸ ವ್ಯಾಖ್ಯಾನಕ್ಕೆ ದಾರಿ ಮಾಡಿಕೊಡ್ತಾ ಇದ್ದು, ಕಂಪ್ಲೇಂಟ್ ಕೊಟ್ರೆ ಇಡೀ ಘಟನೆಯ ಬಣ್ಣ ಬಯಲಾಗಲಿದೆ. ಆದ್ರೆ ರಾಜಣ್ಣ ಕಂಪ್ಲೇಂಟ್ ಯಾಕೆ ಕೊಡ್ತಿಲ್ಲ ಅನ್ನೋದೇ ಯಕ್ಷ ಪ್ರಶ್ನೆ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.